ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಬಿ ಹ್ಯಾಪಿ ಕನ್ನಡ ಬ್ಲಾಗ್. ಇವತ್ತೊಂದು ಬದನೆಕಾಯಿ ತವಾ ಫ್ರೈ ಮಾಡೋಣ ಅಂದ್ಕೊಂಡೆ. ಅದು ಮನೇಲಿರೋ ಐಟಮಲ್ಲೇ ಟ್ರೈ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಖಾರ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಇದಿಷ್ಟನ್ನು ನೀರಲ್ಲಿ ಕಲಸಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಮುಂದೆ ಮತ್ತು ಹಿಂದೆ ಹಚ್ಕೊಂಡೆ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಮರಿಬೇಡಿ, ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ. ಹಚ್ಕೊಂಡು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮುಂದೆ ಹಿಂದೆ ಚೆನ್ನಾಗಿ ಬೇಯಿಸ್ಕೊಂಡೆ. ಬದನೆಕಾಯಿನ ಸೂಪರಾಗಿ ರೆಡಿ ಆಯಿತು ಬದನೆಕಾಯಿ ತವಾ ಫ್ರೈ. ಇವತ್ತಿನ ಹೆಲ್ತಿ ಟಿಪ್ ಏನಪ್ಪ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ನೋಡಿ ಈ ಥರ ಇರುತ್ತೆ. ಇದನ್ನು ಚೆನ್ನಾಗಿ ಉರಿಬಾರ್ದು, ಹಾಗೆ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಪೌಡ್ರ್ ಮಾಡ್ಕೊಂಡು ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ಗೆ ಕುಂಬಳಕಾಯಿ ಅನ್ನ ಮಾಡಿದೆ. ಹೇಗೆ ಮಾಡೋದು ಅಂದರೆ ಸಿಂಪಲ್. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಂಬಳಕಾಯಿ ಹಚ್ಚಿ ಫ್ರೈ ಮಾಡಿಕೊಂಡು ಹಸಿ ತೊಗರಿಕಾಳಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಒಗ್ಗರಣೆಲೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ನೀರು ಹಾಕಿ ಕುದಿಸಿ ಉಪ್ಪು ಹಾಕಿ ಅಕ್ಕಿ ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಕುಂಬಳನ. ಲಾಸ್ಟ್ನಲ್ಲಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸೂಪರಾಗಿರುತ್ತೆ ಟೇಸ್ಟ್. ಬಸಳೆ ಸೊಪ್ಪಿನ ಮಜ್ಜಿಗೆ ಸರ್ವ್ ಮಾಡೋದು ಹೇಗಪ್ಪ ಅಂದರೆ ಫಸ್ಟು ಬಸಳೆ ಸೊಪ್ಪನ್ನ ತೊಳ್ಕೊಂಡು ಸ್ವಲ್ಪ ನೀರಿಟ್ಕೊಂಡು ಚೆನ್ನಾಗಿ ಬಸಳೆ ಸೊಪ್ಪನ್ನ ಬೇಯಿಸ್ಕೋಬೇಕು. ಬಸಳೆ ಸೊಪ್ಪು ಸೋಸ್ಕೋಬೇಕಾದ್ರೆ ಹಿಂದೆ ಮುಂದೆ ಎಲೆ ಚೆಕ್ ಮಾಡ್ಕೋಬೇಕು. ಇದನ್ನು ತುಂಬ ಹೊತ್ತು ಬೇಯಿಸ್ಬಾರ್ದು, ಸ್ವಲ್ಪ ಹಂಗೆ ಬಾಡೋಗೋ ಥರ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಬೇಯಿಸ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಆ ಬೇಯಿಸಿರೋ ನೀರು ಸಹ ವೇಸ್ಟ್ ಮಾಡಬೇಡಿ, ಅದಕ್ಕೆ ಹೇಳಿದ್ದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂತ. ಆ ನೀರನ್ನು ಸಾಂಬಾರಿಗೆ ಯೂಸ್ ಮಾಡ್ಕೊತೀವಿ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ಉಪ್ಪು ಹಾಕೊಳ್ಳಿ. ರುಬ್ಕೊಂಡಿರೋಂಥ ಬಸಳೆ ಸೊಪ್ಪು ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಾನೆ ಇರಬೇಕು. ಮೊಸರು ಹಾಕಿದ್ಮೇಲೆ ಗ್ಯಾಸು ಆಫ್ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಕುದಿಸೋದು ಬೇಡ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ, ಮೊಸರನ್ನು ಸಹ ಒಡೆದೋಗಲ್ಲ. ಇದಕ್ಕೆ ನೀರು ನೀವು ಆಗಲೇ ಸೋಸ್ಕೊಂಡಿದ್ರಲ್ವ, ಅದೇ ನೀರನ್ನೇ ಹಾಕ್ಬೋದು. ಬಸಳೆ ಸೊಪ್ಪು ಸೋಸ್ಕೊಂಡಿರೋ ನೀರನ್ನ ನೀವು ಟ್ರೈ ಮಾಡಿದರೆ ಟೇಸ್ಟ್ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇವತ್ತು ನಾನು ಸಿಟಿಗೆ ಹೋಗಿದ್ದೆ. ನನಗೆ ತುಂಬ ಖುಷಿ ಕೊಡೋ ವಿಚಾರ ಏನಪ್ಪ ಅಂದರೆ, ಸಿಟಿಗೆ ಹೋಗ್ಬೇಕಾದ್ರೆ ಯಾವಾಗಲೂ BMTC ಬಸ್ಸಲ್ಲಿ ಅದು ಕಿಟಕಿ ಪಕ್ಕ ಕುತ್ಕೊಂಡು ಹೋಗೋದು ತುಂಬ ಖುಷಿ ಕೊಡುತ್ತೆ. ಕಾರಲ್ಲಿ ಹೋಗೋದು ಅಷ್ಟು ಖುಷಿ ಕೊಡಲ್ಲ. ನಿಮಗೆ ಯಾರಿಗೆಲ್ಲ BMTC ಬಸ್ಸಲ್ಲಿ ಸಿಟಿ ರೌಂಡ್ ಹೊಡಿಯೋಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಇಡೀ ಬಸ್ಸಲ್ಲಿ ಒಬ್ಬರು ಇಲ್ಲ, ನಾನು ಒಬ್ಬಳೇ ಮೆಜೆಸ್ಟಿಕ್ಕಿಂದ ಫಸ್ಟ್ನೇ ಕಸ್ಟಮರ್ ನಾನೇ ಆಗಿದೆ ಬಸ್ ಹತ್ತಿ. ಫ್ರೆಂಡ್ಸ್, ಜೀವನದಲ್ಲಿ ಮುಂದಾಲೋಚನೆ ಮಾಡೋದ್ರಲ್ಲಿ ಗಂಡು ಮಕ್ಕಳು ಫಸ್ಟಾ ಹೆಣ್ಮಕ್ಳು ಫಸ್ಟ್ ಇರ್ತಾರ? ಈ ವಿಷಯ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.